ಇಲ್ಲಿಂದ ಮುಂದಿನ ಇಂಥವರೆಲ್ಲ ಕೈಯಿಂದ ಬೈದು ವಿಜಯವಾಡಾಗುತ್ತೆ. ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ ನಮಸ್ಕರಿಸಿ, ಎಲ್ಲ ರಾಜಕೀಯ ಗಣ್ಯವ್ಯಕ್ತಿಗಳು, ನಾವೆಲ್ಲರೂ ಕೂಡ ಗವಿಸಿದ್ದನ ಸಿದ್ದೇಶ್ವರ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದೇವೆ. ರಥೋತ್ಸವ ಚಾಲನೆ ಆಗಿದೆ. ಒಂದು ಈ ಜನಸಾಗರವನ್ನು ನೋಡಿದರೆ ಇವತ್ತು ಉತ್ತರ ಭಾರತದಲ್ಲಿ ಪ್ರಯಾಗರಾಜದಲ್ಲಿ ಮಾಘ ಸಮ್ಮೇಳನ ನಡೀತಾ ಇದೆ. ಉತ್ತರ ಭಾರತದಲ್ಲಿ ಮಾಘ ಸಮ್ಮೇಳನ ಆಯಿತಂತಂದರೆ ಅದೇ ರೀತಿಯಾಗಿ ದಕ್ಷಿಣ ಭಾರತದ ಕುಂಭಮೇಳ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವವನ್ನು ತಪ್ಪಾಗಲಿಕ್ಕೆ ಕೊಪ್ಪಳ ಗವಿಸಿದ್ದೇಶ್ವರನ ಒಂದು ತೂಕ ಆದರೆ ಇಲ್ಲಿ ಸೇರಿರ್ತಕ್ಕಂಥ ಭಕ್ತರ ಭಕ್ತಿಯ ಒಂದು ತೂಕ ಅನ್ನುವಂಥದ್ದನ್ನು ನಾನು ಮನಗಂಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ಮಮ ಭಕ್ತಾಹ ಮಮ ಅಧಿಕಂ ಅಂತ. ಭಕ್ತರು ನಮಗಿಂತ ದೊಡ್ಡವರು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಗವಿಸಿದ್ದನ ಅಜ್ಜನ ಭಕ್ತಿಗೆ ನಿಮ್ಮೆಲ್ಲರ ಒಂದು ಭಕ್ತಿಯ ಒಂದು ತೂಕ ಒಂದು ಮೇಲ್ಗೈ ಆಗುತ್ತೆ ಅನ್ನುವಂತಹ ಮಾತುಗಳಲ್ಲಿ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮನ್ನೆಲ್ಲರೂ ನಮ್ಮ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ನಾವು ನೋಡ್ತಾ ಇದ್ವಿ, ಜಾತ್ರೆ ಕೊಪ್ಪಳದಲ್ಲಿ ಭಾಳ ದೊಡ್ಡ ಜಾತ್ರೆ ಆಗುತ್ತೆ ಅಂತ. ಆ ಸ್ವಾಮೀಜಿಯವರು ಇವತ್ತು ಈ ಜಾತ್ರೆಯಲ್ಲಿ ಆ ಆಹ್ವಾನವನ್ನು ನೀಡಿ ನಿಮ್ಮನ್ನೆಲ್ಲರನ್ನು ನೋಡುವಂತಹ ಸೌಭಾಗ್ಯವನ್ನು ನಮಗೆ ದೊರಕಿಸಿಕೊಟ್ಟಿದ್ದಾರೆ ಅನ್ನುವಂತಹ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತಿಗೆ ರಾಮಿಸ್ತಾರೆ. ಪರಮ ಪೂಜ್ಯ ಕಾಕಂಟಿ ಶ್ರೀಗಳು ಒಂದೆರಡು ಆಶೀರ್ವಚನದ ಮಾತುಗಳನ್ನು ಹೇಳಬೇಕು. ಪೂಜ್ಯ ಗುರುದೇವರನ್ನು ಎಲ್ಲ ಹೃದಯ ಮಂದಿರಗಳಲ್ಲಿ ಧ್ಯಾನಿಸಿ, ಪೂಜ್ಯ ಗುರುದೇವರ ದೇವರ ಪಾದಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಕೆಲವೊಂದು ಸಂದರ್ಭದಲ್ಲಿ ಮಾತಿಗಿಂತ ಮೌನವೇ ಬಹಳ ತೂಕ ಇರ್ತದೆ. ಇವನ್ನೆಲ್ಲ ನೋಡಿಬಿಟ್ರೆ ಎಂಥ ಭಕ್ತಿಯ ಸಾಗರ ಅನ್ನೋದು ತೋರಿಸ್ತಾರೆ. ನಿಮ್ಮನ್ನೆಲ್ಲ ನೋಡಿ ಮಾತುಗಳೇ ಬದಲಾದಂಗೆ ಆಗ್ಯಾವ. ಆದ್ದರಿಂದ ಮತ್ತೊಮ್ಮೆ ನಿಮ್ಮೆಲ್ಲ ಭಕ್ತಿಗೆ ಭಗವಂತ ಇನ್ನೂ ಹೆಚ್ಚು ಹೆಚ್ಚು ಶಕ್ತಿ ಕೊಡಲಿ ಅಂತೇಳಿ ಅವುಗಳ ಆಶೀರ್ವಾದ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಪರಮ ಪೂಜ್ಯ ಹೆಬ್ಬಾಳಿ ಶ್ರೀಗಳವರು ಆಶೀರ್ವಚನ ಗವಿಸಿದ್ದೇಶ್ವರನ ಹುರುಳಿನಲ್ಲಿ ಧ್ಯಾನಿಸುತ್ತಾ, ಗವಿಸಿದ್ದೇಶ್ವರ ಮಹಾರಥೋತ್ಸವ ನೋಡದೆ ಕಣ್ಮಾನೊಂದಕ್ಕೆ ಬಹಳ ಆನಂದ. ಹೃದಯದಲ್ಲಿ ಬರ್ತಕ್ಕಂತಹ ಒಂದು ಸಂತೋಷದ ಸಮಾರಂಭದ ಒಂದು ನನಗೆ ಭಕ್ತಾದಿಗಳಿಗೆ ಗೊತ್ತಾಗಿದೆ. ಇದು ನಭೋತ್ಸವದ ಸ್ಥಿತಿಯನ್ನು ಆಗಿ ಸುವರ್ಣಾಕ್ಷರದಲ್ಲಿ ಬರೆದಿರುವಂತಹ ಕರ್ನಾಟಕದ ಇತಿಹಾಸದಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಉಂಟು. ಈ ಒಂದು ಕಾರ್ಯಕ್ರಮ ಹೇಗಿದೆ ಅಂತಂದರೆ ಇದು ಬಣ್ಣಿಸಲಿಕ್ಕೆ ಅಸಂಭವವಾಗಿರ್ತಕ್ಕಂಥದ್ದು. ಸದ್ಯಗಳೇ ಇರತಕ್ಕಂಥ ಒಂದು ರಥೋತ್ಸವ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಕುರಿತು ನಾನು ಈಗಾಗಲೇ ಒಂದು ಪತ್ರಿಕೆಗೆ ತೇರು ಅಂತೇಳಿ ಒಂದು ಪತ್ರಿಕೆಯನ್ನು ಕೊಟ್ಟಿದ್ದೆ.
ಹಾಗೆಯೇ ಸಂಪರ್ಕದಲ್ಲಿ ಘೋಷಿಸಿದ ಅರ್ಜ ಅಂತ ಹೇಳಿ ಕೊಟ್ಟಿದ್ದೆ, ಅದು ನನ್ನ ಕೈಗೆ ಪತ್ರಕ್ಕೆ ಸೇರಲಿಲ್ಲ. ಹಾಗಾಗಿ ಮತ್ತೆ ಇಲ್ಲೇ ಒಂದು ಕೂತ್ಕೊಂಡು ಬಂದಿರ್ತಕ್ಕಂಥ ಒಂದು ಎರಡು ನುಡಿಗಳು ಇದೆ. ಬೆಳಗುತ್ತಿದೆ ಘೋಷಿಸಿದ ನಾಮ ಜ್ಯೋತಿ, ಬೆಳಗುತ್ತಿದೆ ಘೋಷಿಸಿದ ನಾಮ ಜ್ಯೋತಿ, ಎಲ್ಲೆಡೆ ಪಸರಿಸಿದೆ ದಾಸೋಹದ ಕೀರ್ತಿ, ಎಲ್ಲೆಡೆ ಪಸರಿಸಿದೆ ದಾಸೋಹದ ಕೀರ್ತಿ. ಘೋಷಿದ್ದನ ರಥೋತ್ಸವ, ಘೋಷಿದ್ದನ ರಥೋತ್ಸವ, ಆಧ್ಯಾತ್ಮ ಅರಿವಿನ ಅಂತರಂಗದ ಸ್ಫೂರ್ತಿ, ಆಧ್ಯಾತ್ಮ ಅರಿವಿನ ಅಂತರಂಗದ ಸ್ಫೂರ್ತಿ. ಘೋಷಿದ್ದನ ರಥೋತ್ಸವ, ಘೋಷಿದ್ದ ಶ್ರೀ ಮಾತೃಮಯಿ ಕಾರುಣ್ಯ ಮೂರ್ತಿ, ಘೋಷಿದ್ದ ಶ್ರೀ ಮಾತೃಮಯಿ ಕಾರುಣ್ಯ ಮೂರ್ತಿ. ತ್ರಿಭುವನಕ್ಕೆ ಪ್ರೀತಿ, ತ್ರಿಭುವನಕ್ಕೆ ಪ್ರೀತಿ. ಲೋಕೋದ್ಧಾರಕ ಕಾಯಕ ಸಂತ, ಲೋಕೋದ್ಧಾರಕ ಕಾಯಕ ಸಂತ ಘೋಷಿದ್ದ ಮೂರ್ತಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.